ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಏನಪ್ಪ ಇವರು ಅಂಗಡಿನಲ್ಲೆಲ್ಲ ಕುತ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಬಿಡಿ. ಅಂಗಡಿನಲ್ಲಿ ಕುತ್ಕೊಂಡು ಹಾಗೆ ಜಸ್ಟ್ ಫೋನ್ ಸ್ಕ್ರೋಲ್ ಮಾಡ್ತಿದ್ದೆ. ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಮಾಹಿತಿಯನ್ನು ನೋಡಿದೆ. ಅದ್ರ ಬಗ್ಗೆ ಒಂದು ಕ್ವಿಕ್ಕಾಗಿ ಅಪ್ಡೇಟ್ ಕೊಡೋಣ ಅಂತ ಹೇಳಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋನ ಮಾಡ್ತಿದ್ದೀನಿ. ಎಸ್, ಕರ್ಣ ಸೀರಿಯಲ್ ಈಗಾಗಲೇ ತುಂಬಾ ಟ್ರೆಂಡಿಂಗಲ್ಲಿ ಇರುವಂತಹ ಸೀರಿಯಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೀರಿಯಲ್ ಹಿಸ್ಟ್ರಿನಲ್ಲೇ ಈ ಮಟ್ಟಕ್ಕೆ ಹಿಟ್ ಆದಂತಹ ಸೀರಿಯಲ್ ಅಂತಂದರೆ ಅಂದರೆ ಸೀರಿಯಲ್ ಶುರುವಾಗೋದಕ್ಕೂ ಮುಂಚೆನೇ ಜಸ್ಟ್ ಒಂದು ಪ್ರೋಮೋ ರಿಲೀಸ್ ಆದಾಗ್ಲಿಂದನೇ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇರುವಂತಹ ಸೀರಿಯಲ್ ಅಂತಂದರೆ ಅದು ಕರ್ಣ ಸೀರಿಯಲ್ ಅಂತಲೇ ಹೇಳ್ಬೋದು. ಈ ಸೀರಿಯಲ್ ಹಿಸ್ಟ್ರಿನಲ್ಲೇ ಈ ಮಟ್ಟಕ್ಕೆ ಟ್ರೆಂಡ್ ಆಗಿರುವಂತಹ ಸೀರಿಯಲ್ ಅಂತೂ ನನಗೆ ಗೊತ್ತಿರೋ ಹಾಗೆ ಯಾವುದೂ ಇಲ್ಲ. ಆ ರೇಂಜ್ಗೆ ಈ ಒಂದು ಸೀರಿಯಲ್ ಹೈಪನ್ನು ಕ್ರಿಯೇಟ್ ಮಾಡ್ತಿದೆ. ಅದರಲ್ಲೂ ಸಹ ನಮ್ಮ ಕಿರಣ್ ರಾಜ್ ಅವರು ಹೀರೋ ಆಗಿ ಕಾಣಿಸ್ಕೊಂತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ, ಕಿರಣ್ ರಾಜ್ ಅವರು ಕನ್ನಡ ತೆಲಿನಲ್ಲಿ ಇರಬೇಕಾದ್ರೆ ಒಂದು ಕಿರಣ್ ರಾಜ್ ಅವರು ಡಿಸೆಂಟ್ ಆಕ್ಟರ್ ಅನ್ನೋದು ಎಲ್ರಿಗೂ ಸಹ ಗೊತ್ತಾಗಿತ್ತು. ಕನ್ನಡತಿ ಆದಮೇಲೆ ಒಂದಿಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರು. ಸಿನಿಮಾಗಳ ನಂತರ ಈಗ ಮತ್ತೆ ಕಿರುತೆರೆಗೆ ರೀ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಕಿರಣ್ ರಾಜ್ ಅವರು ಈ ಒಂದು ಸೀರಿಯಲ್ನ ನಾಯಕ ನಟ ಅಂತ ಗೊತ್ತಾಗಿದ ತಕ್ಷಣನೇ ಸಾಕಷ್ಟು ಜನ ಖುಷಿ ಪಟ್ಟಿದ್ರು. ಆ್ಯಂಡ್ ಈ ಒಂದು ಸೀರಿಯಲ್ ತುಂಬಾ ಹಿಟ್ ಆಗುತ್ತೆ ಅಂತ ಹೇಳಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ರು. ಹಾಗೆ ಕಿರಣ್ ರಾಜ್ ಅವ್ರಿಗೆ ಹೀರೋಯಿನ್ ಆಗಿ ಯಾರು ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ತುಂಬ ಹೆಸರುಗಳನ್ನ ಸಜೆಸ್ಟ್ ಮಾಡ್ತಿದ್ರು. ಲೈಕ್ ಭವ್ಯಗೌಡ ಅವರ ಹೆಸರನ್ನು ಸಜೆಸ್ಟ್ ಮಾಡ್ತಿದ್ರು ಒಂದಿಷ್ಟು ಜನ, ಹಾಗೆ ಮೋಕ್ಷಿತಾ ಅವರ ಹೆಸರನ್ನ ಒಂದಿಷ್ಟು ಜನ ಸಜೆಸ್ಟ್ ಮಾಡ್ತಿದ್ರು. ಆ್ಯಂಡ್ ಹಾಗೆ ಬಿಗ್ ಬಾಸ್ ಅಲ್ಲಿ ಮತ್ತೆ ಇನ್ನೊಂದಿಷ್ಟು ಜನ ಟ್ರೆಂಡಿಂಗಲ್ಲಿ ಇದ್ದಂಥವರ ಹೆಸರುಗಳು ಅಂತಂದರೆ ಐಶ್ವರ್ಯ ಜಿಂದೋಗಿ ಅವರಾಗಿರ್ಬೋದು, ಹಾಗೆ ಅನುಷಾ ರೈ ಅವರಾಗಿರ್ಬೋದು. ಈ ರೀತಿ ಸಾಕಷ್ಟು ಜನಗಳ ಹೆಸರನ್ನ ಸಜೆಸ್ಟ್ ಮಾಡ್ತಿದ್ರು. ಆ್ಯಂಡ್ ಈ ಬಿಗ್ ಬಾಸ್ ಅಲ್ಲಿ ಟ್ರೆಂಡಿಂಗ್ ಆದವ್ರನ್ನ ಬಿಟ್ಟು ಸಹ ಅಂದರೆ ಕನ್ನಡತಿ ಸೀರಿಯಲಲ್ಲಿ ನಮ್ಮ ಹರ್ಷ ಅವ್ರಿಗೆ ಬೇರಾಗಿದ್ದಂಥವ್ರು ಅಂತಂದರೆ ಅದು ನಮ್ಮ ರಜನಿ ರಾಘವನ್ ಅವರು. ಸೊ ಅವರನ್ನು ಸಹ ಸಿಕ್ಕಾಪಟ್ಟೆ ಜನ ಸಜೆಸ್ಟ್ ಮಾಡ್ತಿದ್ರು. ಲೈಕ್ ಕರ್ಣಗೆ ರಜನಿ ರಾಘವನ್ ಅವರೇ ಹೀರೋಯಿನ್ ಆಗಿ ಬಂದರೆ ಈ ಸೀರಿಯಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅವ್ರದ್ದೊಂದು ಪೇರ್ ಹಿಟ್ ಆಗಿರುವಂತಹ ಪೇರದ್ದು. ಸೊ ಆ ಪೇರನ್ನೇ ನಾವು ಈ ಸೀರಿಯಲಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ರಜನಿ ರಾಘವನ್ ಅವರ ಹೆಸರನ್ನ ಸಜೆಸ್ಟ್ ಮಾಡ್ತಿದ್ರು. ಆ್ಯಂಡ್ ಕಿರಣ್ ರಾಜ್ ಅವ್ರಿಗೂ ಸಹ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು. ಈ ಒಂದು ಸೀರಿಯಲ್ನ ಹೀರೋಯಿನ್ ಯಾರು ಭವ್ಯಗೌಡ ಅವರು ಈ ಒಂದು ಸೀರಿಯಲ್ನ ಹೀರೋಯಿನ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಾ ಕ್ವಶನ್ಸನ್ನು ಕೇಳ್ತಿದ್ರು. ಆಗ ಕಿರಣ್ ರಾಜ್ ಅವರು ಕೂಡ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿದ್ರು. ಲೈಕ್ ಭವ್ಯಗೌಡ ಅವರು ಈ ಸೀರಿಯಲ್ನ ಹೀರೋಯಿನ್ ಅಲ್ಲ. ಲೈಕ್ ಈ ಸೀರಿಯಲ್ನಲ್ಲಿ ಯಾವುದಾದ್ರು ಒಂದು ಹೊಸ ಫೇಸನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರಯತ್ನ ನಡೀತಿದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಹೀರೋಯಿನ್ ಯಾರು ಅಂತ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಕಿರಣ್ ರಾಜ್ ಅವರು ಉತ್ತರವನ್ನು ಕೊಟ್ಟಿದ್ರು. ಬಟ್ ಅದೆಲ್ಲವೂ ಸಹ ಈಗ ಉಲ್ಟಾಪಲ್ಟಾಗಿ ಈಗ ನಮ್ಮ ಭವ್ಯಗೌಡ ಅವರು ಈ ಒಂದು ಸೀರಿಯಲ್ನ ಹೀರೋಯಿನ್ ಅಂತ ಹೇಳಿ 3-4 ದಿವಸದಿಂದ ನಮ್ಗೆಲ್ರಿಗೂ ಗೊತ್ತಾಗಿದೆ. ಆ್ಯಂಡ್ ಆ ಒಂದು ಸೀರಿಯಲ್ ಶೂಟ್ ಮಾಡಬೇಕಾದ್ರೆ ಲೀಕ್ ಆಗ್ತಿರುವಂತಹ ಒಂದಿಷ್ಟು ವೀಡಿಯೋಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಭವ್ಯಗೌಡ ಅವ್ರದ್ದು. ಸೊ ಭವ್ಯಗೌಡ ಅವರು ಈ ಒಂದು ಸೀರಿಯಲ್ನ ನಾಯಕಿ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರೂ ಕೇಳ್ತಿರೋದು ಒಂದೇ ಪ್ರಶ್ನೆ, ಲೈಕ್ ಭವ್ಯಗೌಡ ಅವರು ಈ ಒಂದು ಸೀರಿಯಲ್ನ ಮೊದಲನೇ ನಾಯಕಿನ ಅಥವಾ ಎರಡನೇ ನಾಯಕಿನ ಅಂತ ಹೇಳಿ. ಯಾಕಂದರೆ ಈ ಒಂದು ಸೀರಿಯಲಲ್ಲಿ ಇಬ್ಬರು ಹೀರೋಯಿನ್ ಇರ್ತಾರೆ. ಈ ಸೀರಿಯಲ್ ಬಂದ್ಬಿಟ್ಟು ಹಿಂದಿಯಲ್ಲಿ ಇರುವಂತಹ ರಾಜ್ ಬೇಟಾ ಅನ್ನುವಂತಹ ಸೀರಿಯಲ್ನ ರಿಮೇಕ್ ಆಗಿದೆ. ಸೊ ಆ ಸೀರಿಯಲಲ್ಲಿ ಕರ್ಣನಿಗೆ ಇಬ್ಬರು ಹೀರೋಯಿನ್ ಇರ್ತಾರೆ. ಸೊ ಹಾಗಾಗಿ ಕನ್ನಡದಲ್ಲೂ ರಿಮೇಕ್ ಆಗ್ತಿರುವಂತಹ ಈ ಕರ್ಣನಿಗೂ ಕೂಡ ಇಬ್ಬರು ಹೀರೋಯಿನ್ ಇರ್ತಾರೆ. ಆ್ಯಂಡ್ ಒಂದು ಹೀರೋಯಿನ್ ಬಂದ್ಬಿಟ್ಟು ನಮ್ಮ ಭವ್ಯಗೌಡ ಅವರು ಅಂತ ಹೇಳಿ ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಾಗಿದೆ. ಭವ್ಯಗೌಡ ಅವರು ಈ ಒಂದು ಸೀರಿಯಲ್ನ ಹೀರೋಯಿನ್ ಅಂದಿದ ತಕ್ಷಣ ಮತ್ತೆ ಆ ಒಂದು ಸೀರಿಯಲ್ಗೆ ಮತ್ತೊಂದು ರೇಂಜ್ ಬಂತು ಅಂತಲೇ ಹೇಳ್ಬೋದು. ಕಿರಣ್ ರಾಜ್ ಅವರು ಅಂತ ಅನೌನ್ಸ್ ಆದಾಗಲೇ ಆ ಒಂದು ಸೀರಿಯಲ್ಗೆ ಒಂದು ರೇಂಜ್ ಅನ್ನೋದು ಸೆಟ್ ಆಗಿ ಹೋಗಿತ್ತು. ಆ್ಯಂಡ್ ಈಗ ಭವ್ಯಗೌಡ ಅವರು ಆ ಸೀರಿಯಲ್ಗೆ ಹೀರೋಯಿನ್ ಅಂತ ಹೇಳಿದಾಗ ಆ ಸೀರಿಯಲ್ನ ಹೈಪ್ ಇನ್ನೂ ಸಹ ಎಕ್ಸ್ಟ್ರಾ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಮತ್ತೊಂದು ಹೀರೋಯಿನ್ ಯಾರು ಆಗ್ಬೋದು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಿತ್ತು. ಸಾಕಷ್ಟು ಜನ ಸಜೆಸ್ಟ್ ಮಾಡ್ತಿದ್ದಂತಹ ಹೆಸರು ಅಂತಂದರೆ ಅದು ಮೋಕ್ಷಿತಾ ಅವರ ಹೆಸರು, ರಜನಿ ರಾಘವನ್ ಅವರ ಹೆಸರು, ಐಶ್ವರ್ಯ ಸಿಂಧೋಗಿ ಅವರ ಹೆಸರು, ಹೀಗೆ ಒಂದಿಷ್ಟು ಜನ ಅನುಷಾ ರೈ ಅವರ ಹೆಸರನ್ನು ಸಹ ಸಜೆಸ್ಟ್ ಮಾಡ್ತಿದ್ರು. ಬಟ್ ಈ 4 ಜನರನ್ನ ಬಿಟ್ಟು ಮತ್ತೊಂದು ನಾಯಕಿ ನಟಿಯನ್ನು ಈ ಒಂದು ಸೀರಿಯಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅವರು ಸಹ ನಮ್ಮೆಲ್ಲರಿಗೂ ಈಗಾಗಲೇ ಪರಿಚಯ ಇರುವಂಥವ್ರು, ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇರುವಂಥವ್ರು. ಆ್ಯಂಡ್ ಅವರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ನ ಇಟ್ಕೊಂಡಿದ್ದಾರೆ. ಎಸ್, ಅವರೇ ನಮ್ಮ ನಮ್ರತಾ ಗೌಡ ಅವರು. ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಎಸ್, ನಮ್ಮ ನಮ್ರತಾ ಗೌಡ ಅವರು ಬಿಗ್ ಬಾಸ್ ಸೀಸನ್ 10 ಇದ್ದಾಗ ಸಹ ಸಿಕ್ಕಾಪಟ್ಟೆ ಸದ್ದನ್ನು ಮಾಡಿದ್ರು. ಅದಕ್ಕೂ ಮುಂಚೆ ನಾಗಿಣಿ ಸೀರಿಯಲಲ್ಲೂ ಮೇನ್ ಕ್ಯಾರೆಕ್ಟರನ್ನು ಮಾಡಿದ್ರು. ಅವಾಗಲೂ ಸಹ ಇವರಿಗೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಅನ್ನೋರು ಇದ್ರು. ಆ್ಯಂಡ್ ಬಿಗ್ ಬಾಸ್ ಬಂದಮೇಲೂ ಸಹ ಇವರಿಗೆ ಫಾಲೋವರ್ಸ್ ಜಾಸ್ತಿನೇ ಆದರು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಸಹ ಸಕ್ರಿಯವಾಗಿರ್ತಾರೆ ನಮ್ಮ ನಮ್ರತಾ ಗೌಡ ಅವರು. ಈಗ ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲ್ನ ಕರ್ಣ ಸೀರಿಯಲ್ನ ಸೆಕೆಂಡ್ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಎಸ್ ಫ್ರೆಂಡ್ಸ್, ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲ್ನ ಹೀರೋಯಿನ್ ಅಂತ ಹೇಳಿ ಅನೌನ್ಸ್ ಆದ ಮೇಲೆ ಎಲ್ಲರಲ್ಲೂ ಕಾಡುವಂತಹ ಪ್ರಶ್ನೆ ಒಂದೇ, ಲೈಕ್ ಈ ಒಂದು ಸೀರಿಯಲಲ್ಲಿ ಒಬ್ಬ ನಾಯಕ ಇದ್ದಾನೆ. ಅಂದರೆ ಆ ನಾಯಕನಿಗೆ ಒಬ್ಬರೇ ನಾಯಕಿ ಇರೋದಕ್ಕೆ ಸಾಧ್ಯ. ಆ ನಾಯಕಿ ಯಾರಾಗ್ತಾರೆ? ಭವ್ಯಗೌಡ ಅವರಾಗಿರ್ತಾರೆ ಅಥವಾ ನಮ್ರತಾ ಗೌಡ ಅವರಾಗಿರ್ತಾರೆ? ಈ ಕಡೆ ಭವ್ಯಗೌಡ ಅವರು ಈ ಒಂದು ಸೀರಿಯಲ್ನ ಮೊದಲನೇ ನಾಯಕಿನ ಅಥವಾ ಎರಡನೇ ನಾಯಕಿನ, ಅಥವಾ ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲ್ನ ಮೊದಲನೇ ನಾಯಕಿನ ಎರಡನೇ ನಾಯಕಿನ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡೋದಕ್ಕೆ ಶುರುವಾಗಿದೆ. ಎಸ್, ಈ ಒಂದು ಸೀರಿಯಲ್ನ ನಾಯಕಿ ಅಂದರೆ ನಮ್ಮ ಕಿರಣ್ ರಾಜ್ ಅವ್ರಿಗೆ ಪರ್ಫೆಕ್ಟ್ ಜೋಡಿಯಾಗಿ ಕಾಣಿಸ್ಕೊಳ್ಳೋರು ಅಂತಂದರೆ ಅದು ನಮ್ಮ
ನಮ್ಮ ಭವ್ಯ ಗೌಡ ಅವರೇ ಆಗಿರ್ತಾರೆ. ಆ್ಯಂಡ್ ಎರಡನೇ ನಾಯಕಿಯಾಗಿ ಲೈಕ್ ನಮ್ಮ ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲ್ನ ಸೆಕೆಂಡ್ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಹೀರೋಯಿನ್ ಅಂತಂದರೆ ಫುಲ್ ಹೀರೋಯಿನ್ ಅಂತಲೇ ಹೇಳಲಿಕ್ಕಾಗ್ದಿಲ್ಲ. ಲೈಕ್ ಬರ್ತಾ ಬರ್ತಾ ವಿಲೇನ್ ಆಗಿ ಚೇಂಜ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಆ ಒಂದು ಕ್ಯಾರೆಕ್ಟರ್ಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಅಂಥ ಕ್ಯಾರೆಕ್ಟರ್ನೇ ನಮ್ಮ ನಮ್ರತಾ ಗೌಡ ಅವರು ಉಟ್ಕೊಂಡಿದ್ದಾರೆ. ಲೈಕ್ ಸೆಕೆಂಡ್ ಹೀರೋಯಿನ್ ಅಂದಿದ ತಕ್ಷಣ ನಮ್ರತಾ ಗೌಡ ಅವರ ಫ್ಯಾನ್ಸ್ ಎಲ್ಲ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ನಮ್ರತಾ ಗೌಡ ಅವರಿಗೆ ಸಿಕ್ಕಾಪಟ್ಟೆ ಕೇಪಬಿಲಿಟಿ ಇದೆ. ಅವರು ಫಸ್ಟ್ ಹೀರೋಯಿನ್ ಆಗಿ ಆಗಬೇಕು ಅಂತ ಹೇಳಿ ಎಷ್ಟೊಂದು ಜನ ಹೇಳ್ಬೋದು. ಬಟ್ ಆದರೂ ಕೂಡ ನಮ್ರತಾ ಗೌಡ ಅವರು ಈ ಸೆಕೆಂಡ್ ಹೀರೋಯಿನ್ ಪಾರ್ಟ್ಗೆ ಒಪ್ಕೊಂಡಿದ್ದಾರೆ ಅಂತಂದರೆ ಆ ಒಂದು ಕ್ಯಾರೆಕ್ಟರ್ಗೂ ಸಹ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಇದೆ ಅಂತಲೇ ಅರ್ಥ. ಆ್ಯಂಡ್ ನಮ್ಮ ನಮ್ರತಾ ಗೌಡ ಅವರು ಬಿಗ್ ಬಾಸ್ ಸೀಸನ್ 10ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ನಂತರ ಯಾವುದೇ ರೀತಿಯಾದಂತಹ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಅಪ್ಡೇಟನ್ನು ಕೊಟ್ಟಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತಿದ್ರು, ಹಾಗೆ ಒಂದಿಷ್ಟು ಆ್ಯಡ್ ಶೂಟ್ಗಳಲ್ಲೂ ಸಹ ಕಾಣಿಸ್ಕೊಂಡಿದ್ರು, ಹಾಗೆ ಪೋರ್ಟ್ಫೋಲಿಯೋ ಶೂಟ್ಗಳನ್ನು ಸಹ ಅವರು ಆಗಾಗ ಮಾಡಿಸಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಆಗಿರ್ಬೋದು, ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಡೇಟ್ ಮಾಡ್ಕೋತಿದ್ರು. ಬಟ್ ಯಾವುದೇ ಪ್ರಾಜೆಕ್ಟ್ಸ್ ಬಗ್ಗೆ ಅಂದರೆ ಸೀರಿಯಲ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಸಿನಿಮಾಗಳ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ಗಳನ್ನ ಕೊಟ್ಟಿರಲಿಲ್ಲ. ಸತತ 1.5 ವರ್ಷದಿಂದ ಅವರ ಫ್ಯಾನ್ಸ್ಗಳೆಲ್ಲ ಕಾಯ್ಕೊಂಡೇ ಇದ್ರು ನಮ್ಮ ನಮ್ರತಾ ಗೌಡ ಅವ್ರನ್ನ ನಾವು ಸೀರಿಯಲಲ್ಲಿ ನೋಡಬೇಕು ಅಥವಾ ಸಿನಿಮಾಗಳಲ್ಲಿ ನೋಡಬೇಕು ಅಂತ ಹೇಳಿ ಅವ್ರ ಫ್ಯಾನ್ಸ್ ಎಲ್ಲ ಕಾಯ್ಕೊಂಡು ಕೂತಿದ್ರು. ಸೊ ಅಂಥವ್ರಿಗೆಲ್ಲ ಈಗ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮ ನಮ್ರತಾ ಗೌಡ ಅವರು ಈಗ ಕರ್ಣ ಸೀರಿಯಲ್ ಅಂದರೆ ತುಂಬ ಟ್ರೆಂಡಿಂಗಲ್ಲಿರುವಂಥ ನಮ್ಮ ಕರ್ಣ ಸೀರಿಯಲಲ್ಲಿ ನಾಯಕ ನಟಿಯಾಗಿ ಕಾಣಿಸ್ಕೊತಿದ್ದಾರೆ. ಆ್ಯಂಡ್ ಫಸ್ಟ್ ನಾಯಕಿನೋ ಸೆಕೆಂಡ್ ನಾಯಕಿನೋ ಇದೆಲ್ಲ ಬಿಟ್ಬಿಡಿ, ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ನಾವು ನಮ್ಮ ನಮ್ರತಾ ಗೌಡ ಅವ್ರನ್ನ ಡೈಲಿ ನೋಡ್ಬೋದು ಅಂತ ಆಯ್ತಲ್ಲ. ಸೊ ಅದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಪ್ರಾಜೆಕ್ಟಲ್ಲಿ ಈಗ ನಮ್ಮ ನಮ್ರತಾ ಗೌಡ ಅವರು ಬಿಗ್ ಬಾಸ್ನ ನಂತರ ಕಾಣಿಸ್ಕೊಳ್ತಿದ್ದಾರೆ. ಲೈಕ್ ಯಾವುದೋ ಒಂಥರ ಲೈಕ್ ಡಲ್ ಆಗಿರುವಂತಹ ಪ್ರಾಜೆಕ್ಟ್ಸು, ಯಾವುದೋ ಒಂದು ಸೀರಿಯಲ್ಗಳು, ಈಗ ನಮ್ಮ ಕಲರ್ಸ್ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಹೊಸ ಸೀರಿಯಲ್ಗಳು ಬರ್ತಿದೆ. ಬಟ್ ಯಾವುದೂ ಸಹ ಹೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಹಿಟ್ಟೇನು ಹಾಕ್ತಿಲ್ಲ. ಸೊ ಅಂಥ ಸೀರಿಯಲ್ಗಳಲ್ಲಿ ನಮ್ಮ ನಮ್ರತಾ ಗೌಡ ಅವ್ರೇನು ಕಾಣಿಸ್ಕೊಂತಿಲ್ಲ. ನಮ್ರತಾ ಗೌಡ ಅವರು ಮೊದಲನೇ ನಾಯಕಿನೋ ಅಥವಾ ಎರಡನೇ ನಾಯಕಿನೋ ಯಾವುದೋ ಒಂದು ನಾಯಕಿಯಾಗಿ ಒಟ್ಟಿನಲ್ಲಿ ತುಂಬ ಟ್ರೆಂಡಿಂಗಲ್ಲಿರುವ ತುಂಬ ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನಮ್ಮ ನಮ್ರತಾ ಅವರು ಕಾಣಿಸ್ಕೊತಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಆ್ಯಂಡ್ ಇವಾಗ ಶುರು ಆಗುತ್ತೆ ನೋಡಿ ನಮ್ಮ ಮೋಕ್ಷಿತಾ ಅವರ ಫ್ಯಾನ್ಸ್ಗಳಿಗೆಲ್ಲ. ಆ್ಯಂಡ್ ಮೋಕ್ಷಿತಾ ಅವ್ರಿಗೆ ತುಂಬಾ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ. ಬಟ್ ಜೆನ್ಯೂನ್ ಫ್ಯಾನ್ಸ್ ಆದವರು ಯಾರೂ ಸಹ ಈ ರೀತಿ ಮಾಡೋದಿಲ್ಲ. ನಾವು ಸಹ ಮೋಕ್ಷಿತಾ ಅವರ ಫ್ಯಾನೇ. ಮೋಕ್ಷಿತಾ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ. ಬಟ್ ಮೋಕ್ಷಿತಾ ಅವರು ಈ ಸೀರಿಯಲಲ್ಲಿ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಿದ ತಕ್ಷಣ ಈಗ ಅವರೆಲ್ಲ ನೆಗೆಟಿವ್ ಆಗಿ ಕಮೆಂಟ್ಸನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಮೋಕ್ಷಿತಾ ಅವರು ಆ್ಯಕ್ಟ್ ಮಾಡ್ತೀನಿ ಅಂತ ಅಂದಿದ್ದಿದ್ರೆ, ಮೋಕ್ಷಿತಾ ಅವರು ಈ ಒಂದು ಪಾತ್ರಕ್ಕೆ ಸೆಲೆಕ್ಟ್ ಆಗಿದ್ದಿದ್ರೆ ಇವಾಗ ನಮ್ರತಾ ಗೌಡ ಅವ್ರ ಬಗ್ಗೆ ಯಾವ ರೀತಿ ವಿಡಿಯೋನ ಮಾಡಿ ಹಾಕ್ತಿದೀವೋ ಅದೇ ರೀತಿ ಮೋಕ್ಷಿತಾ ಅವ್ರ ಬಗ್ಗೆನೂ ಕೂಡ ವಿಡಿಯೋಸ್ನ ಮಾಡಿ ಹಾಕ್ತಿದ್ರಿ. ಲೈಕ್ ಕರ್ಣ ಸೀರಿಯಲ್ಗೆ ನಮ್ಮ ಮೋಕ್ಷಿತಾ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಮೋಕ್ಷಿತಾ ಅವರು ಈಗ ಸೆಲೆಕ್ಟ್ ಆಗಿಲ್ಲ ಅಂತಂದಾಗ ನಾವು ಮೋಕ್ಷಿತಾ ಅವ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕೋದಕ್ಕಾಗೋದಿಲ್ಲ. ಆ್ಯಂಡ್ ನಮ್ರತಾ ಗೌಡ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತಂದಾಗ ನಾವು ನಮ್ರತಾ ಗೌಡ ಅವ್ರ ಬಗ್ಗೆನೇ ವಿಡಿಯೋನ ಮಾಡಿ ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ರತಾ ಗೌಡ ಅವ್ರ ಬಗ್ಗೆ ಹಾಗೆ ಭವ್ಯ ಗೌಡ ಅವ್ರ ಬಗ್ಗೆ ಈ ಒಂದು ಮಾಹಿತಿನ ಅಪ್ಡೇಟ್ ಮಾಡ್ತಿರ್ತೀವಿ. ಸೊ ಮೋಕ್ಷಿತಾ ಅವ್ರ ಫ್ಯಾನ್ಸ್ ಎಲ್ಲ ಸ್ವಲ್ಪ ಕಾಮಾಗಿರಿ. ನೆಕ್ಸ್ಟ್ ಅವ್ರ ಮುಂದೆ ಯಾವುದಾದ್ರು ಪ್ರಾಜೆಕ್ಟ್ಸನ್ನು ಮಾಡಿದ್ರೆ ಆ ಅಪ್ಡೇಟ್ ನಮ್ಮ ಕಿವಿಗೆ ಬಿದ್ದರೆ ಅದನ್ನು ನಾವು ನಿಮಗೆ ತಲುಪಿಸುವಂತಹ ಪ್ರಯತ್ನನ ಖಂಡಿತವಾಗ್ಲೂ ಮಾಡ್ತೀವಿ. ಆ್ಯಂಡ್ ಮೋಕ್ಷಿತಾ ಅವ್ರ ಬಗ್ಗೆ ಕೂಡ ಅವಾಗವಾಗ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತೀವಿ. ಯಾರು ಸಹ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇನ್ನು ಕರ್ಣ ಸೀರಿಯಲ್ ಪ್ರೋಮೋ ಬಗ್ಗೆ ಅಪ್ಡೇಟನ್ನು ಕೊಡಿ, ಅಂದರೆ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ದೀರಾ. ಲೈಕ್ ಕರ್ಣ ಸೀರಿಯಲ್ ಪ್ರೋಮೋ ಶೂಟ್, ಎರಡನೇ ಪ್ರೋಮೋ ಶೂಟ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಆ ಪ್ರೋಮೋದಲ್ಲಿ ನಮ್ಮ ಭವ್ಯ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಆ ವಿಚಾರ ಕೂಡ ಈಗಾಗಲೇ ಎಲ್ಲ ಕಡೆ ರಿವೀಲ್ ಆಗೋಗಿದೆ. ಭವ್ಯ ಗೌಡ ಅವರು ಹೇಗೆ ಇಂಟ್ರೊಡ್ಯೂಸ್ ಆಗ್ತಾರೆ ಈ ಒಂದು ಸೀರಿಯಲಲ್ಲಿ ಅನ್ನೋದು ಕೂಡ ರಿವೀಲ್ ಆಗೋಗಿದೆ. ಲೈಕ್ ಮಳೆ ಬರ್ತಿರುತ್ತೆ, ಕಾಲೇಜಲ್ಲಿ ಇರ್ತಾರೆ ಭವ್ಯ ಗೌಡ ಅವರು, ಮೆಡಿಕಲ್ ಕಾಲೇಜಲ್ಲಿ ಇರ್ತಾರೆ. ಮೆಡಿಕಲ್ ಸ್ಟೂಡೆಂಟ್ ಆಗಿರ್ತಾರೋ ಅಥವಾ ಡಾಕ್ಟರ್ ಆಗಿರ್ತಾರೋ ಗೊತ್ತಿಲ್ಲ, ಬಟ್ ಮೆಡಿಕಲ್ ಕಾಲೇಜಲ್ಲಿ ಭವ್ಯ ಗೌಡ ಅವರು ಇರ್ತಾರೆ. ಆ ಒಂದು ಸಿಚುಯೇಷನಲ್ಲಿ ಮಳೆ ಬಂದಾಗ ಹೇಗೆ ಭವ್ಯ ಗೌಡ ಅವರು ಖುಷಿಪಟ್ಟು ಮಳೆಯಲ್ಲಿ ನೆನಿತಿರ್ತಾರೆ, ಮಳೆಯಲ್ಲಿ ನೆನಿಬೇಕಾದ್ರೆ ಡ್ಯಾನ್ಸ್ ಆಡಬೇಕಾದ್ರೆ ಸ್ಲಿಪ್ ಆಗಿ ನಿಂತಿರ್ತಾರೆ. ಆ ಒಂದು ಟೈಮಲ್ಲಿ ಕರ್ಣ ಅವರು ಹೋಗಿ ಭವ್ಯ ಗೌಡ ಅವ್ರನ್ನ ಹಿಡ್ಕೋತಾರೆ. ಈ ಒಂದು ಪ್ರೊಮೋ ಶೂಟನ್ನು ಈಗಾಗಲೇ ಶೂಟ್ ಮಾಡಿ ಮುಗಿಸಿದ್ದಾರೆ. ಸ್ವಲ್ಪ ಎಡಿಟಿಂಗ್ ವರ್ಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಂತರ ಪ್ರೊಮೋನ ಇವತ್ತು ಅಥವಾ ನಾಳೆ ಬಿಡುವಂತಹ ಸಾಧ್ಯತೆಗಳು ತುಂಬಾ ಇದೆ. ಇವತ್ತು ಇಲ್ಲ ನಾಳೆ ಅಷ್ಟರಲ್ಲಿ ಪ್ರೊಮೋ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮ್ಮೆಲ್ಲರೂ ಮುಂದೆನೂ. ಆ್ಯಂಡ್ ಇನ್ನು ನಮ್ರತಾ ಗೌಡ ಅವ್ರಿಗೆ ಪ್ರೊಮೋ ಶೂಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ದೀರಾ. ನಮ್ರತಾ ಗೌಡ ಅವ್ರಿಗೆ ಪ್ರೊಮೋ ಶೂಟ್ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಭವ್ಯ ಗೌಡ ಅವರ ಒಂದು ಪ್ರೊಮೋ ಶೂಟ್ ಈಗಾಗಲೇ ರೆಡಿ ಆಗಿದೆ. ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ನಮಗೆಲ್ರಿಗೂ ಸಹ ಈ ಒಂದು ಪ್ರೊಮೋನ ನೋಡುವಂತಹ ಚಾನ್ಸಸ್ ಸಿಗುತ್ತೆ. ಆ್ಯಂಡ್ ನಮ್ರತಾ ಗೌಡ ಅವ್ರಿಗೆ ಒಂದು ಪ್ರೊಮೋ ಶೂಟ್ ಏನಾದರೂ ಮಾಡಿ ಅದ್ರ ಬಗ್ಗೆ ಏನಾದರೂ ಮಾಹಿತಿ ರಿವೀಲ್ ಆಯಿತು ಅಂತಂದರೆ ಅದ್ರ ಬಗ್ಗೆ ನಾನು ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲಲ್ಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊತಿದ್ದಾರೆ ಅನ್ನೋದು ಇಷ್ಟ ಆಯಿತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ನಮ್ರತಾ ಗೌಡ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಬರಬೇಕಾಗಿತ್ತು ಅಂತ ಅನಿಸಿದ್ರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.